ಬೆಳಗಿನ ಹೊಸ್ತಿನ ಕೆಲಸ ಎಲ್ಲ ಮುಗಿಸಿ ನಾನು ನನ್ನ ವರ್ಕೌಟನ್ನು ಸ್ಟಾರ್ಟ್ ಮಾಡಿದೆ. ವರ್ಕೌಟ್ಗೆ ಪುಷಪ್ಸ್, ಸ್ಕ್ವಾಟ್ಸ್ ಹಾಗೆ ಒಂದು 2-3 ವೇರಿಯೇಷನ್ ಮುಗಿಸಿ ನನ್ನ ವರ್ಕೌಟನ್ನು ಕಂಪ್ಲೀಟ್ ಮಾಡಿದೆ. ವರ್ಕೌಟ್ ಮುಗಿಸಿ ನಾವೆಲ್ಲ ಮಾರ್ಕೆಟ್ಗೆ ಐಟಮ್ ತರ್ಕನಳಿ ಹೋಯ್ತು. ನವರಾತ್ರಿನಲ್ಲಿ ತರಕಾರಿ ರೇಟ್ ಎಲ್ಲ ಜಾಸ್ತಿ ಎತ್ಕೊಂಡು ನಮ್ಮ ಮಾವನ ತಲೆ ವಿಷಯ ಬಂದಿದೆ. ಎಷ್ಟು ಹೇಳ? 150 ರೂಪಾಯಿ. ಎಷ್ಟು ಬದನೆಕಾಯಿ? ಬೀನ್ಸ್. ಹೌದಾ? ಐಟಮ್ ಬರೋದು ಲೇಟ್ ಆಗುತ್ತೆ ಅನ್ಕೊಂಡು ನಮ್ಮ ಮಾವ ನಾನು ಮಾಡಿರೋ ಇನ್ಸ್ಟಾಗ್ರಾಮ್ ವಿಡಿಯೋಸ್ನ ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ರು. ಹಾಗೆ ಸೈಡಲ್ಲಿ ನನ್ನ ಕ್ಲೋಸ್ ಆಗಿರೋ ಜಿಮ್ ಬ್ಯಾನರ್ನ ನೋಡಿ ಐಟಮ್ ಎಲ್ಲ ತಕೊಂಡ ಮನೆಗೆ ಬಂದ ನಮ್ಮನೆ ಹುಲಿನ ಮಾತಾಡಿಸಿ, ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಸಂಜೆ ನವರಾತ್ರಿ ಪೂಜೆಗೆ ಡೆಕೋರೇಷನ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಪ್ಲಾನ್ ಮಾಡಿ, ಈ ಸಲ ಮೊಡ್ಲು ನೈವೇದ್ಯ ರೆಡಿ ಮಾಡಿ, ಬೆನ್ನರ್ ಡೆಕೋರೇಷನ್ ಇದ್ದೇ ಇಡುವ ನಡಿ ಪ್ಲಾನ್ ಎಲ್ಲ ಮಾಡಿ ನವರಾತ್ರಿ ರೆಡಿ ಮಾಡೋಕೆ ಸ್ಟಾರ್ಟ್ ಮಾಡ್ತಾ. ಮನೆಗೆ ಎಲ್ಲರೂ ಒಬ್ಬೊಬ್ರು ಒಂದೊಂದು ಕೆಲಸ ಇಟ್ಕೊಂಡ್ರ, ಎಲ್ಲರಿಗೂ ಒಂದೊಂದು ಟಾಸ್ಕ್ ಕೊಟ್ಟ ಎಲ್ಲರೂ ಕಂಪ್ಲೀಟ್ ಮಾಡೋಕೆ ಸ್ಟಾರ್ಟ್ ಮಾಡ್ರ ಆ ಟಾಸ್ಕ್ ಅನ್ನ. ನಾನು ಕೂಡ ನನ್ನ ಕೆಲಸ ಶುರು ಮಾಡಿದೆ. ನಮ್ಮೂರು ಹಂಗೆ ಯಾವ್ದು ಊರೇ ಇಲ್ಲ, ಯಾವ್ದೇ ಊರಿನ್ ಬಂದ್ರು ನೀವು ಬೇರೆ ಅಲ್ಲ. ಒಳ್ಳೆರಿಗೆ ಒಳ್ಳೇದಿಲ್ಲ, ಭೇದ ಇಲ್ಲ. ತೆಗ್ಲಿ ಸೊಕ್ಕದ್ ಮಾತ್ ನಮ್ಮಲ್ಲಿಡುದು.